ಕಿತ್ತೋಗ್ತದೆ ಅನ್ನೋದಕ್ಕೆ ಏನು ಅರ್ಥ ನೀವು ಹೇಳಿ? ನೀವೇನು ಅರ್ಥಿಸ್ಕೊಂಡಿದ್ದೀರಾ ಅದನ್ನ? ಏನು ಕಿತ್ತೋಗ್ತದೆ ಅಂತ ಅದು ಗೊತ್ತಾಗಿಲ್ಲ. ನೀವು ಹೇಳಿ. ನನ್ನ ಐಡೆಂಟಿಟಿನೇ ಪ್ರತಿಭಟನೆಗಳ್ರಿ 25 ವರ್ಷಗಳಿಂದ. ನನ್ನ ಸ್ವಂತ ದುಡ್ಡಲ್ಲಿ ಮೋಟ್ರ್ ಹಾಕಿ, ಪೈಪ್ಲೈನ್ ಮಾಡಿಸಿ, ಕೇಬಲ್ ಹಾಕಿ, ಪ್ಯಾನಲ್ ಬೋರ್ಡ್ ಹಾಕಿ, ಎಲ್ಲವನ್ನು ಹಾಕಿ, ಇವತ್ತು ಬೆಳಗ್ಗೆ ಹೇಳಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಮೋಟ್ರ್ ಆನ್ ಮಾಡಿ ನೀರು ಬಿಟ್ಟು ಪೈಪ್ಲೈನ್ ಕನೆಕ್ಷನ್ಸ್ ಕೊಟ್ಟು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ನಾನು ಏನು ಮಾಡ್ಬೇಕು ಹೇಳಿ? ಕಣ್ಣು ಮುಚ್ಕೊಂಡು ಅವ್ರ ಕಾಲಿಗೆ ನಮಸ್ಕಾರ ಹಾಕ್ಕೊಂಡು ಬರಬೇಕಾಗಿತ್ತಾ? ಆ ಮಕ್ಕಳಿಗೇನಾದರೂ ಇನ್ಫೆಕ್ಷನ್ಸ್ ಆದರೆ ಯಾರು ಜವಾಬ್ದಾರಿ? ಯಾರು? ಪದ ಬಳಕೆ ನಾನು ಯಾರನ್ನು ಹೋಗೋ ಬಾರೋ ಅಂತಿಲ್ಲ, ಟೀಚರ್ಸ್ ಯಾರು ನೀನು ಹೋಗೋ ಬಾರೋ ಅಂತ ಹೇಳಿಲ್ಲ. ನಾನು ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ? ಕಿತ್ತೋಗುತ್ತೆ ಪದಕ್ಕೆ ವ್ಯಕ್ತಪಡಿಸ್ತೀರಾ ಸರ್? ಏನಕ್ಕೆ ವಿಷಯ ಕಿತ್ತೋಗ್ತದೆ ಅನ್ನೋ ಒಂದು ಪದ ಬಳಸಿ ಏನು ಅರ್ಥ ಏನದಕ್ಕೆ ಹೇಳಿ? ಹೇಳಿ, ಕಿತ್ತೋಗ್ತದೆ ಅನ್ನೋದಕ್ಕೆ ಏನು ಅರ್ಥ ನೀವು ಹೇಳಿ? ನೀವೇನು ಅರ್ಥಿಸ್ಕೊಂಡಿದ್ದೀರಾ ಅದನ್ನ? ಏನು ಕಿತ್ತೋಗ್ತದೆ ಅಂತ ಅದು ಗೊತ್ತಾಗಿಲ್ಲ. ನೀವು ಹೇಳಿ. ನನ್ನ ಐಡೆಂಟಿಟಿನೇ ಪ್ರತಿಭಟನೆಗಳ್ರಿ 25 ವರ್ಷಗಳಿಂದ. ಇವಾಗ ಒಂದು ಕೆಲಸ, 2,75,000 ಪ್ಲಸ್ ಒಂದು 25,000, ಆಲ್ಮೋಸ್ಟ್ 3 ಲಕ್ಷ ಕೊಟ್ಟು ಹೆಣ್ಣು ಮಕ್ಕಳಿರುವಂಥ ಒಂದು ಜಾಗ, ಕರೆಕ್ಟಾ? ಹೆಣ್ಣು ಮಕ್ಕಳಿರುವಂಥ ಒಂದು ಜಾಗ, ನನ್ನ ಸ್ವಂತ ದುಡ್ಡಲ್ಲಿ ಅಲ್ಲಿ ಹೋದಾಗ ಹೆಣ್ಣುಮಕ್ಕಳು ನಮಗೆ ನೀರಿಲ್ಲ ಅಂದಾಗ ಅದನ್ನು ನಾವು ಪ್ರೋಸೆಸ್ ಮಾಡ್ಕೊಂಡೋದ್ರೆ ಸರ್ಕಾರದಿಂದ ಹಾಕ್ಸ್ಬೇಕಂದ್ರೆ ಒಂದು 2 ತಿಂಗಳು 3 ತಿಂಗಳು ಆಗುತ್ತೆ. ನನ್ನ ಸ್ವಂತ ದುಡ್ಡಲ್ಲಿ ಮೋಟ್ರ್ ಹಾಕಿ, ಪೈಪ್ಲೈನ್ ಮಾಡಿಸಿ, ಕೇಬಲ್ ಹಾಕಿ, ಪ್ಯಾನಲ್ ಬೋರ್ಡ್ ಹಾಕಿ, ಎಲ್ಲವನ್ನು ಹಾಕಿ, ಇವತ್ತು ಬೆಳಗ್ಗೆ ಹೇಳಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಮೋಟ್ರ್ ಆನ್ ಮಾಡಿ ನೀರು ಬಿಟ್ಟು ಪೈಪ್ಲೈನ್ ಕನೆಕ್ಷನ್ಸ್ ಕೊಟ್ಟು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ನಾನು ಏನು ಮಾಡ್ಬೇಕು ಹೇಳಿ? ಕಣ್ಣು ಮುಚ್ಕೊಂಡು ಅವ್ರ ಕಾಲಿಗೆ ನಮಸ್ಕಾರ ಹಾಕ್ಕೊಂಡು ಬರಬೇಕಾಗಿತ್ತಾ? ಹೇಳಿ, ನೀವೇ ಹೇಳಿ. ಯಾರಿಗಾನ ಕಾಲಿಗೆ ನಮಸ್ಕಾರ ಹಾಕಿ ಬರಬೇಕಾಗಿತ್ತಾ? ಸರ್ಕಾರದ ದುಡ್ಡು ಬರೋದು 1 ತಿಂಗಳು 2 ತಿಂಗಳು ಆಗುತ್ತೆ ಅಂತ ನನ್ನ ಸ್ವಂತ ದುಡ್ಡಲ್ಲಿ ಮಾಡಿದ್ದೀನಲ್ಲ, ಯಾರಿಗೋಸ್ಕರ ಮಾಡಿದ್ದದು? ನನ್ನ ಮನೆಗೆ ಮಾಡ್ಕೊಂಡ, ಇಲ್ಲ ನನ್ನ ಆಫೀಸಲ್ಲಿ ಮಾಡ್ಕೊಂಡ, ನನ್ನ ಗೆಸ್ಟ್ ಹೌಸಲ್ಲಿ ಮಾಡ್ಕೊಂಡ? ಆ ಶಾಲೆಯಲ್ಲಿರ್ತಕ್ಕಂಥ 3,200 ಹೆಣ್ಣುಮಕ್ಕಳು, ಆ ಹೆಣ್ಮಕ್ಳಿಗೆ ಮಾಡಿರುವಂಥದ್ದನ್ನು ಉಪಯೋಗ ಮಾಡ್ಕೊಳ್ದೆ ಅಲ್ಲಿ ಬಂದು ಸ್ಟೂಡೆಂಟ್ಸ್ ಮಿನಿಸ್ಟರ್ ಬಂದ ಕಂಪ್ಲೀಟ್ ಮಾಡ್ತಾರೆ ಅಂದರೆ ಎಷ್ಟು ಅವಮಾನ ನಮಗಾಗುತ್ತೆ. ಅಲ್ಲಿಗೆ ನಾವು ಮೇಂಟೈನ್ ಮಾಡಿಲ್ವಾ? ಏನು ಮಾಡಿಲ್ಲ ಹೇಳಿ? ಇವತ್ತು ಚರಿತ್ರೆಯಲ್ಲಿ ಬಂದುಬಿಟ್ಟು ನಮ್ಮ ಕೋಲಾರಕ್ಕೆ ಈಗ 15 ಕೋಟಿ, ನೆಕ್ಸ್ಟ್ ಬ್ಯಾಚಲ್ಲಿ 15 ಕೋಟಿ ಯಾವತ್ತನ್ನ ಬಂದಿದ್ದೀವಿ? ಯಾವ ಕಾಲೇಜ್? ಇವಾಗ ಪ್ರೆಸೆಂಟ್ ನೀವು ಹೋಗಿ ಕಾಲೇಜ್ ಹತ್ರ ಇಂಜಿನಿಯರ್ಸ್ ಬಂದು ಎಲ್ಲ ಪ್ಲಾನ್ಸ್ ಕೊಡ್ತಾ ಇದ್ದಾರೆ. ಇವಾಗ ಮೊನ್ನೆ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದು ಕೊಡ್ತಾ ಇದ್ದಾರೆ. ಅಂದರೆ ನಾವು ಮಾಡೋದೇ ತಪ್ಪ? ಈ ಮಕ್ಕಳಿಗೆ ನೀರು ಕೊಡೋದು, ಇದನ್ನು ಕೊಡೋದು ತಪ್ಪ? ಅದನ್ನು ಮೇಂಟೈನ್ ಮಾಡದೇ ಇರೋದು ಅವ್ರದ್ದು ಕರೆಕ್ಟ್. ಶಾಸಕರ ಆಕ್ರೋಶ ಹೌದ್ರಿ. ಆ ಮಕ್ಕಳಿಗೇನಾದ್ರೂ ಇನ್ಫೆಕ್ಷನ್ಸ್ ಆದರೆ ಯಾರು ಜವಾಬ್ದಾರಿ? ಯಾರು? ಪದ ಬಳಕೆ ನಾನು ಯಾರನ್ನು ಹೋಗೋ ಬಾರೋ ಅಂತಿಲ್ಲ, ಟೀಚರ್ಸ್ ಯಾರು ನೀನು ಹೋಗೋ ಬಾರೋ ಅಂತ ಹೇಳಿಲ್ಲ. ನಾನು ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ? ಕಿತ್ತೋಗುತ್ತೆ ಸಾಮಾನ್ಯ ಭಾಷೆಯಲ್ಲಿ ಈಗ ನೀವು ಹಂಗ ಅನ್ಕೋಬೋದು. ನಾನೇ ಎಲ್ಲ ಕಿತ್ತೋಗಿದೆ ಇಲ್ಲಿ ಅಂತ ಹೇಳಿದ್ದು. ಎಲ್ಲಿ ಬಾತ್ರೂಮ್ಸ್ ಒಂದು ಡ್ರಮ್ ಇಟ್ಟಿದ್ದಾರೆ, ಡ್ರಮ್ ಕಿತ್ತೋಗಿದೆ, ಎಲ್ಲ ಕಿತ್ತೋಗಿದೆ ಅಂತ ಹೇಳಿದ್ದು. ಅದ್ರ ಬಗ್ಗೆ ಸ್ಟ್ರೈಕ್ ಮಾಡ್ತಾರೆ, ಅದ್ರ ಬಗ್ಗೆ ಮಾಡ್ತಾರೆ ಅಂದ್ರೆ ನನಗೆ ಐಡೆಂಟಿಟಿನೇ 25 ವರ್ಷಗಳಿಂದ ಸ್ಟ್ರೈಕ್ ಮಾಡೋರ್ಗೆ ಇವ್ರಿಗೂ ನಾನು ನಮಸ್ಕಾರ ಆಗ್ತೀನಿ. ಈಗಲೂ ದಯವಿಟ್ಟು ತಿಂಗಳಿಗೆ ಒಂದೊಂದು 15 ದಿವಸಕ್ಕೆ ಒಂದೊಂದು ಬ್ಯಾಚ್ ಮಾಡ್ತಾನೇ ಇರಿ. ನೀವು ನನಗೆ ಐಡೆಂಟಿಟಿ ಸಿಗ್ತಾನೇ ಇರಲಿ ಅಂತ ಹೇಳ್ತಾ ಇದ್ದೀನಿ. ಎಲೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಒಂದೊಂದು ದಿವಸ ಒಂದೊಂದು ಬ್ಯಾಚ್